ಸ್ನೇಹಿತರೆ, ಬರಬೇಕಾದ್ರೆ ಸ್ವಲ್ಪ ಕ್ಯಾಮ್ರಾ ಡೌನ್ ಆಗಿದೆ ವಿಡಿಯೋದಲ್ಲಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಫೋನೊಟ್ಟಿಗೆ ನೋಡಿ, ಚೆನ್ನಾಗಿರುತ್ತೆ ನಿಮಗೆ ಆ ವಾಯ್ಸು. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಹೋಗ್ತಿರೋದು ಒಂದು ನಿಜಲಿಂಗ ಬೆಟ್ಟ ಅಂಥೇಳಿ. ಇದು ಸಿದ್ದೇರ ಬೆಟ್ಟ ಅಂತ ಕೂಡ ಕರೀತಾರೆ. ಮತ್ತು ಇದು ಬೆಂಗಳೂರಿಂದ ಒಂದು 65 ಕಿಲೋಮೀಟ್ರ್ ಆಗುತ್ತೆ ನಿಮಗೆ. ಮತ್ತು ಟ್ರೆಕ್ಕಿಂಗ್ ಪ್ಲೇಸ್ ಇದು. ಒಂದು ಬೆಂಗಳೂರಿಂದ ನಿಯರ್ ಬೈ ಟ್ರೆಕ್ಕಿಂಗ್ ಸ್ಪಾಟ್ ಅಂತಂದರೆ ನಿಜಗಲ್ ಬೆಟ್ಟ. ತುಂಬ ಚೆನ್ನಾಗಿದೆ ಲೊಕೇಶನ್ನು, ಟ್ರೆಕ್ಕಿಂಗ್ ಸ್ಪಾಟ್ ಇದು. ರೂಟ್ ಬಂದು ಬೆಂಗಳೂರು ತುಮಕೂರು ಹೈವೇ ರೂಟು. ನೆಲಮಂಗಲ ಆದಮೇಲೆ ಕಂಟಿನ್ಯೂ ಹೋಗ್ತಾಯಿದ್ದೀನಿ ಇವಾಗ. ಆಮೇಲೆ ದಾಬಾಸ್ಪೇಟೆ ಆದರೆ ಒಂದು ಡಿವಿಷನ್ ಇದೆ. ದಾಬಾಸ್ಪೇಟೆ ಆದಮೇಲೆ ಅಲ್ಲಿ ಒಂದು ಎಂಟ್ರಿ ಇದೆ. ಸೊ ಅಲ್ಲಿ ಎಂಟ್ರಿ ಹೋಗಬೇಡಿ, ಇಲ್ಲಿ ಮುಂಚೆನೇ ಒಂದು ಬರುತ್ತೆ ಲಿಫ್ಟು, ದಾಬಾಸ್ಪೇಟೆ ಅಲ್ಲಿ ತೊಗೋಬೇಕು. ಅಲ್ಲಿ ನೆಕ್ಸ್ಟ್ ಹೋದರೆ ದಾಬಾದ್ರ ಪಾರ್ಕಿಂಗ್ ಇದೆ, ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ರೈಲ್ವೆ ಟ್ರ್ಯಾಕ್ ಇದೆ, ಟ್ರೆಕ್ ಮಾಡ್ಬೇಕು ಬೆಟ್ಟನ. ಸೊ ಅದಕ್ಕಿಂತ ಇನ್ನೊಂದು ರೂಟ್ ಇದೆ ದಾಬಾಸ್ಪೇಟೆಯಿಂದ ಲೆಫ್ಟು. ಆ ರೂಟ್ ಸಖತ್ತಾಗಿದೆ, ಸೀನಿಕ್ ಆಗಿದೆ. ಸೊ ಅಲ್ಲಿ ಹೋದರೆ ನಿಮ್ಗೆ ಈಸಿ ಆಗುತ್ತೆ. ಬನ್ನಿ ನೋಡೋಣ. ನಿಜಲಿಂಗ ಬೆಟ್ಟ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಬರುತ್ತೆ ಮತ್ತು ನೆಲಮಂಗಲ ಡಿವಿಷನ್ನು. ಇದು ತುಂಬ ಹಳೆ ಕಾಲದ್ದು ಕೋಟೆ ಸಹ ಇದೆ ಅಲ್ಲಿ. ಇದು 800 ವರ್ಷ ಹಳೆಯದು. ಮತ್ತು ಕೋಟೆ ನಿರ್ಮಾಣ ಮಾಡೋಕ್ಕೆ ಒಂದು 7 ವರ್ಷ ಆಯಿತು. ಮೇಲ್ಗಡೆ ಸಿದ್ದೇಶ್ವರ ಸ್ವಾಮೀಜಿ ಸನ್ನಿಧಿ ಇದೆ, ಮತ್ತು ಒಂದು ದರ್ಗಾ ಕೂಡ ಇದೆ ಒಳಗಡೆ. ಸೊ ಎರಡೂ ಒಂದೇ ಜಾಗದಲ್ಲಿರೋದು. ಆಂಜನೇಯದು ದೇವಸ್ಥಾನ ಕೂಡ ಇದೆ ಮೇಲ್ಗಡೆ. ಇದನ್ನೆಲ್ಲ ನೋಡೋಣ ಇವತ್ತು. ಒಳ್ಳೆ ವ್ಯೂ ಪಾಯಿಂಟ್ ಇದೆ ಮೇಲ್ಗಡೆ ಟಾಪಲ್ಲಿ, ತುಂಬ ಚೆನ್ನಾಗಿದೆ. ವಿಡಿಯೋನ ಕಂಟಿನ್ಯೂ ನೋಡಿ, ಫುಲ್ ಕಂಪ್ಲೀಟಾಗಿ ನೋಡಿ, ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ಇದ್ರ ಬಗ್ಗೆ. ಸೊ ಆರಾಮಾಗಿ 1 ಅವರ್ಲಿ ಬರ್ಬೋದು ನೀವು ಬೆಂಗಳೂರಿಂದ. ಬನ್ನಿ, ಹೋಗ್ತಾ ಹೋಗ್ತಾ ನಿಮಗೆ ಇನ್ಫಾರ್ಮೇಷನ್ ಹೇಳ್ತೀನಿ ಲೊಕೇಶನ್ದು. ವೆದರು ತುಂಬ ಚೆನ್ನಾಗಿದೆ, ಪ್ಲೆಸೆಂಟಾಗಿದೆ ವೆದರು. ಸೊ ಇದೇ ಥರ ಇದ್ದರೆ ಟ್ರೆಕ್ ಮಾಡೋಕ್ಕೆ ಈಸಿ ಆಗಿರುತ್ತೆ ಮೇಲ್ಗಡೆ. ಮತ್ತಿದು ತುಮಕೂರು ಬೆಂಗಳೂರು ಹೈವೇ ಮಾಡ್ತಿದ್ದಾರೆ ನೋಡಿ ಈ ಥರ. ಇದು ಮುಂಚೆ 2 ವೇ ಇತ್ತು, ತುಂಬ ಟ್ರಾಫಿಕ್ ಆಗ್ತಿತ್ತು, ಅದಕ್ಕೋಸ್ಕರ ಇವಾಗ 3 ವೇ ಮಾಡ್ತಿದ್ದಾರೆ. ಈಗ ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಎಂಟ್ರಿ ಆಗಿದ್ದೀನಿ. ಇಲ್ಲಿ ಫ್ಲೈಓವರ್ ಇದೆಯಲ್ಲ, ಇಲ್ಲಿ ಲೆಫ್ಟ್ ಹೋಗ್ಬೇಕು, ಸ್ಟ್ರೇಟ್ ಓವರ್ ತುಮಕೂರು ಹೋಗುತ್ತೆ. ಇಲ್ಲೇ ದಾಬಾಸ್ಪೇಟೆ ಒಂದು ಲೆಫ್ಟ್ ಬರುತ್ತೆ, ಡಿವಿಷನ್ ಇದೆ ಬೆಟ್ಟಕ್ಕೆ ಹೋಗೋಕ್ಕೆ. ಸೊ ಇಲ್ಲೊಂದು ಟೀ ಬ್ರೇಕ್ ಹಾಕ್ಕೊತೀನಿ ಇವಾಗ. ಟೀ ಬ್ರೇಕ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತೀನಿ ಜರ್ನಿನ. ನೋಡ್ಬೋದು ಸನ್ರೈಸ್ ಕೂಡ ಆಗಿದೆ, ತುಂಬ ಚೆನ್ನಾಗಿ ಕಾಣ್ತಿದೆ. ಇದು ಬಂದು ದಾಬಾಸ್ಪೇಟೆ ಜಂಕ್ಷನ್ನು. ಇದು ಲ್ಯಾಂಡ್ ಮಾರ್ಕ್ ನೆನ್ಪಿಟ್ಕೊಳ್ಳಿ. ಇಲ್ಲೊಂದು ಲೆಫ್ಟ್ ಇದೆ ನೋಡಿ ಡಿವಿಷನ್ನು, ಈ ಲೆಫ್ಟ್ ಹೋಗ್ಬೇಕು ನೋಡಿ. ಇಲ್ಲಿ ಟಿ ವಿ ಎಸ್ ಶೋರೂಮ್ ಇದೆ ಮೇಲ್ಗಡೆ, ಇದು ಒಂದು ಲ್ಯಾಂಡ್ ಮಾರ್ಕು. ನೋಡ್ಬೋದು ಸೀನಿಕ್ ಆಗಿದೆ ರೂಟು, ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ ನಿಜಗಲ್ ಬೆಟ್ಟ ಅಂತ ಮ್ಯಾಪ್ ಹಾಕ್ಕೊಂಡ್ರೆ ನಿಮಗೆ ಲೊಕೇಶನ್ ಈಸಿಯಾಗಿ ಕರ್ಕೊಂಡ್ಬರುತ್ತೆ ಇಲ್ಲಿಗೆ ಡೈರೆಕ್ಟಾಗಿ. ಬನ್ನಿ ನೋಡೋಣ. ಇಲ್ಲಿ ನೋಡಿ, ರೈಟ್ ಸೈಡ್ ಡಿವಿಷನ್ ಇದೆ ಈ ಜಂಕ್ಷನಲ್ಲಿ. ಈ ಬೆಟ್ಟ ನಾನು ಆಲ್ರೆಡಿ 2 ಸಲ ಟ್ರೆಕ್ ಮಾಡಿದ್ದೀನಿ ಮುಂಚೆ, ಇದು 3rd ಟೈಮಿಗೆ ಹೋಗ್ತಿರೋದು. ರೋಡ್ ಮಾತ್ರ ಸೂಪರು. ನೋಡಿ ಎದುರುಗಡೆ ಕಾಣ್ತಿದೆಯಲ್ಲ, ಅದೇ ಬೆಟ್ಟ. ಮತ್ತು ಸ್ನೇಹಿತರೆ, ಈ ಬೆಟ್ಟದ ವಿಶೇಷ ಏನಪ್ಪ ಅಂತಂದರೆ, ಇದು ಆಗಿನ ಕಾಲದಲ್ಲಿ ಒಂದು ಬಾರ್ಡ್ರ್ ಪಾಯಿಂಟ್ ಆಗಿತ್ತು. ಯಾವ ಥರಪ್ಪ ಅಂದರೆ, ಮೈಸೂರು ಸಾಮ್ರಾಜ್ಯದಲ್ಲಿ ಒಂದು ಬಾರ್ಡ್ರ್ ಪಾಯಿಂಟ್ ಥರ ಇತ್ತು ಅವಾಗ ಮುಂಚೆ. ಸೊ ಮರಾಠರು ಯಾರೇ ಬಂದರೂ ಇದೊಂದು ಚೆಕ್ ಪೋಸ್ಟ್ ದಾಟ್ಬಿಡ್ಬೇಕಾಗಿತ್ತು ಈ ಬಾರ್ಡ್ರನ್ನ. ಸೊ ಇದು ಮೈಸೂರು ಆಡಳಿತದಲ್ಲಿ ಒಂದು ಬಾರ್ಡ್ರಾಗಿ ಪಾಯಿಂಟಾಗಿ ಇತ್ತು ಆ ಟೈಮಲ್ಲಿ. ಸೊ ಇದು ತುಂಬ ಹಿಸ್ಟ್ರಿ ಇದೆ. ಮತ್ತು ವೀಕೆಂಡಲ್ಲಿ ಜನ ಬರ್ತಾರೆ ಇಲ್ಲಿ ಪಿಕ್ನಿಕ್ ಮಾಡೋಕ್ಕೆ, ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ. ಇಲ್ಲಿ ಬಂದ ತಕ್ಷಣ ರೈಟ್ ತೊಗೊಳ್ಳಿ ಡಿವಿಷನು, ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಆಫ್ ರೋಡ್ ಆದ ತಕ್ಷಣ ನಿಮಗೆ ಪಾರ್ಕಿಂಗ್ ಪಾಯಿಂಟ್ ಸಿಗುತ್ತೆ ನೋಡಿ. ಈ ಥರ ಇದೆ ವ್ಯೂ. ಓಪನ್ ಆಯ್ತು ಇವಾಗ ಫುಲ್ ಕಂಪ್ಲೀಟಾಗಿ. ನೋಡ್ಬೋದು ಸ್ನೇಹಿತರೆ,
ಸ್ಪಾಟು ಮೇಲ್ಗಡೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಕ್ರೇಜಿಯಾಗಿದೆ ಸ್ಪಾಟು. ನೋಡಿ ಇದೊಂದು ವ್ಯೂ ಪಾಯಿಂಟು. ಇಲ್ಲಿ ನಿಮಗೆ ಕೂತ್ಕೊಳ್ಳೋ ಚೇರ್ ಸಹ ಮಾಡಿದ್ದಾರೆ. ನೋಡ್ಬೋದು ಸ್ನೇಹಿತರೆ, ಅದೇ ಬೆಟ್ಟ. ಇವಾಗ ಟ್ರೆಕ್ಕಿಂಗ್ ಪಾಯಿಂಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ತೋರಿಸ್ತೀನಿ ಬನ್ನಿ. ಇವಾಗ ಈ ಫುಲ್ ಬೆಟ್ಟನ ಇವಾಗ ಟ್ರೆಕ್ ಮಾಡ್ತೀನಿ ನಾನು. ಇವಾಗ ಅಲ್ಲಿವರೆಗೂ ಟಾಪ್ವರೆಗೂ ಟ್ರೆಕ್ ಮಾಡ್ತೀನಿ. ಸೊ ಅದನ್ನು ನೆಕ್ಸ್ಟ್ ನೀವು ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ಕಂಪ್ಲೀಟಾಗಿ ನೋಡಿ. ಸೊ ಮೇಲೆವರೆಗೂ ಟ್ರೆಕ್ ಮಾಡ್ತೀನಿ ಇವಾಗ ಆ ಪಾಯಿಂಟ್ವರೆಗೂ. ಸ್ನೇಹಿತರೆ, ಇವಾಗ ಟ್ರೆಕ್ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದ. ಲೆಟ್ಸ್ ಗೋ. ಇಲ್ಲಿ ಒಂದು ಗೇಟ್ ಇದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಟ್ರೆಕ್ ಪಾಯಿಂಟು. ಮುಂಚೆ ಈ ಥರ ಇತ್ತು ಇದು ಸ್ಟಾರ್ಟಿಂಗಲ್ಲಿ ಟ್ರೆಕ್ಕು. ಇವಾಗ ಸ್ಟೆಪ್ಸ್ ಮಾಡಿದ್ದಾರೆ ನೋಡಿ, ಈ ಥರ ಈಸಿ ಆಗಲಿ ಹೋಗಕ್ಕಂತೇಳಿ ಜನಗಳಿಗೆ. ಈ ಟ್ರೆಕ್ಕ ನೀವು ಹಾಫ್ ಆನ್ ಅವರಲ್ಲಿ ಹತ್ಬೋದು ಮೇಲ್ಗಡೆ. ಬೇಗ ಹೋದರೆ ಆರಾಮ ಹೋಗ್ತೀನಿ, ರೆಸ್ಟ್ ಮಾಡಿ ಹೋಗ್ತೀನಪ್ಪ ಅಂತಂದ್ರೆ 1 ಅವರ್ ಬೇಕಾಗುತ್ತೆ. ಸೊ ಈ ಥರ ಇರೋದು ಸ್ಟೆಪ್ಸು ಸ್ಟೀಪಾಗಿ. ಮೇಲ್ಗಡೆ ಒಂದು ಸ್ಟೆಪ್ ರೀಚ್ ಆಗಿದ್ದೀನಿ ಇವಾಗ. ಅಲ್ಲಿ ಬೈಕ್ ಪಾರ್ಕ್ ಮಾಡಿರೋದು ನಾನು. ಅಲ್ಲಿಂದ ಇವಾಗ ಇಲ್ಲಿವರೆಗೂ ಬಂದಿದ್ದೀನಿ ಮೇಲ್ಗಡೆ. ನೋಡ್ಬೋದು ಈ ಥರ ಇದೆ ಮೇಲ್ಗಡೆಯಿಂದ. ಶ್ರೀ ಕೋಟೆ ಆಂಜನೇಯ ಸ್ವಾಮಿ ಸನ್ನಿಧಿ. ಇಲ್ಲಿ ಹೋದರೆ ನಿಮ್ಗೆ ಅಲ್ಲಿ ಡೌನರ್ ಇದೆ ನೋಡಿ. ಇಲ್ಲಿ ನಿಮಗೆ ಕೋಟೆ ಫಸ್ಟ್ ಎಂಟ್ರೆನ್ಸ್ ಬರುತ್ತೆ ನೋಡಿ. ಇಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ ನೋಡಿ. ಬನ್ನಿ ಹೋಗೋಣ. ನೋಡಿ ಸ್ನೇಹಿತರೆ, ತುಂಬ ಹಳೆ ಕಾಲದ್ದು ಹಂಪಿ ಸ್ಟೈಲಲ್ಲಿದೆ ನೋಡಿ ಇದು. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಒಂದು ಮೀನಿಂದು ಸಿಂಬಲ್ ಇದೆ ನೋಡಿ. ಈ ಥರ ಇದ್ದರೆ ಮುಂದೆ ನೀರಿದೆ ಅಂತ ಅರ್ಥ. ಇಲ್ಲಿ ಒಂದು ಗಣೇಶನ ಟೆಂಪಲ್ ಇದೆ. ಹಾಗೆ ಅಪೋಸಿಟ್ ಬಂದರೆ ಒಂದು ದರ್ಗಾ ಕೂಡ ಇದೆ ನೋಡಿ. ಸೊ ಎರಡು ಇಲ್ಲಿ ಹತ್ರದಲ್ಲಿರೋದು. ಬ್ಯೂಟಿಫುಲ್ಲಾಗಿ ಒಂದು ಪಾಂಡ್ ಇದೆ. ಈ ಪಾಂಡಲ್ಲಿ ಗಣೇಶ ದೇವಸ್ಥಾನ ಪೂಜೆ ಮಾಡೋರು ಮತ್ತು ದರ್ಗಾನ ಪೂಜೆ ಮಾಡೋರು ಇಬ್ಬರು ಇಲ್ಲೇ ಸ್ನಾನ ಮಾಡ್ತಾರೆ. ಇಲ್ಲೇ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡ್ತಾರೆ. ಇದು ಡೌನ್ ಬಂದು 150 ಫೀಟ್ ಡೌನ್ ಇದೆ. ಇದು ತುಂಬ ಆಳ ಇದೆ. ಯಾರೂ ನೀರಲ್ಲಿ ಇಳಿಬೇಡಿ. ಅಲ್ಲಿ ಮೇಲೆ ನೋಡಿಕೊಂಡು ಅಲ್ಲಿ ಸೀದಾ ಅಲ್ಲಿಂದ ಪಾಂಡಿಂದ ಒಂದು ಪಾತ್ವೆ ಇದೆ. ಈ ಥರ ಬಂದುಬಿಟ್ಟು ಇಲ್ಲೊಂದು ಜಂಕ್ಷನ್ ಇದೆ. ಮೇಲೆ ಟ್ರೆಕ್ಕಿಂಗ್ ಹೋಗುತ್ತೆ. ಈ ಕಡೆ ಒಂದು ಆಂಜನೇಯ ದೇವಸ್ಥಾನ ಇದೆ, ಅದು ನೋಡ್ಕೊಂಡು ಬನ್ನಿ. ಸ್ನೇಹಿತರೆ ನೋಡ್ಬೋದು, ಇಲ್ಲೊಂದು ಆಂಜನೇಯ ದೇವಸ್ಥಾನ ಇದೆ. ಈ ಕಡೆ ಒಂದು ಎಂಟ್ರೆನ್ಸ್ ಇದೆ. ಇದು ತುಮಕೂರಿಂದ ಈ ಕಡೆ ಬರ್ತಾರೆ ಜನಗಳೆಲ್ಲ. ಅಲ್ಲೊಂದು ದಾಬಾ ಇದೆ, ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದೊಂದು ಎಂಟ್ರೆನ್ಸ್ ಇದೆ ಈ ಥರ ಹೋಗಿ. ಸ್ನೇಹಿತರೆ, ಇಲ್ಲಿಂದ ರಿಯಲ್ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಸ್ನೇಹಿತರೆ, ಪಾರ್ಕಿಂಗಿಂದ ಇಲ್ಲಿ ಕೆಳಗಡೆ ಪಾಂಡ್ ಕಾಣಿಸ್ತಿದೆ. ಆವಾಗಲೇ ನಾವು ನೋಡಿರೋದು. ಇಲ್ಲಿ ಇದು ಸನ್ನಿಧಿದೆ ನೋಡಿ. ನೋಡಿ ಮೇಲ್ಗಡೆಯಿಂದ ಈ ಥರ ಇದೆ ವ್ಯೂ. ಸ್ನೇಹಿತರೆ, ಇವಾಗ ಮೇಲ್ಗಡೆ ಹತ್ಕೊಂಡ್ಬಂದಿದ್ದೀನಿ. ಲಾಸ್ಟ್ ಪಾಯಿಂಟ್ ಇದೆ. ಇವಾಗ ಇನ್ನೊಂದು ಪಾಯಿಂಟ್ ಹತ್ತಿದ್ರೆ ಬೆಟ್ಟ ರೀಚ್ ಆಗ್ತೀನಿ. ಇಲ್ಲಿಂದ ಕ್ರೇಜಿ ವ್ಯೂ ಇದೆ ಮತ್ತು ತಣ್ಣಗೆ ಗಾಳಿ ಎಲ್ಲ ಬೀಸ್ತಾ ಇದೆ ನೋಡಿ. ಸೊ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಒಂದು ವರ್ತ್ ಇತ್ತು. ಟೈರ್ಡ್ ಆಗಿತ್ತು. ಇಲ್ಲಿ ತಂಪಾಗಿ ಗಾಳಿ ಬೀಸ್ತಿದೆ. ಎಲ್ಲ ಟೈರ್ಡು ಮರ್ತೋಯ್ತು ಇವಾಗ. ಬನ್ನಿ, ಲಾಸ್ಟ್ ಒಂದು ಸ್ಟೆಪ್ ಇದೆ, ಅದನ್ನು ಹತ್ಬಿಡೋಣ. ಆವಾಗಲೇ ಹೇಳಿದೆ ನಿಮಗೆ, ಸಿದ್ದೇಶ್ವರ ಸ್ವಾಮಿ ಸನ್ನಿಧಿ ಒಳಗಡೆ ಇದೆ. ಬನ್ನಿ ಹೋಗೋಣ. ಗುಹೆ ಒಳಗಡೆ ಇದೆ. ನೋಡಿ, ಓಹ್ ಸೂಪರ್. ಒಳಗಡೆ AC ಇದ್ದಂಗಿದೆ. ತಂಪಾಗಿದೆ ಸನ್ನಿಧಿ. ನೋಡ್ಬೋದು ಈ ಥರ ಬಂಡೆ ಇದೆ. ಇಲ್ಲಿ ಒಳಗಡೆ ಗುಹೆ ಥರ ಇದೆ ನೋಡಿ. ಅಲ್ಲಿ ಹಿಂದ್ಗಡೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ, ಇಲ್ಲಿ ದರ್ಗಾ ಇದೆ ನೋಡಿ. ನೋಡ್ಬೋದು ಗುಹೆ ಆ ಥರ ಇದೆ ಅಂತ ಒಳಗಡೆ. ಕೇಸು ಸೂಪರಾಗಿದೆ. ಇದೊಂದು ಲಾಸ್ಟ್ ಸ್ಟೀಪು. ಇದು ತುಂಬ ಡಿಫಿಕಲ್ಟ್ ಆಗಿದೆ. ಇದು ಟಾಪ್ ಹೋಗ್ಬಿಟ್ರೆ ನಿಮಗೆ ಟಾಪಲ್ಲಿ ರೀಚ್ ಆಗ್ತೀರಾ. ಇದೇ ಫೈನಲ್ಲು. ಬನ್ನಿ ಹೋಗೋಣ. ಸ್ನೇಹಿತರೆ, ಬರಬೇಕಾದ್ರೆ ಒಂದು ವಾಟರ್ ಬಾಟ್ಲನ್ನ ಕ್ಯಾರಿ ಮಾಡಿ. ಇಲ್ಲಿ ನೋಡ್ಬೋದು ನೀವು, ಇದೇ ಲಾಸ್ಟ್ ಕೋಟೆದ ಬಾರ್ಡ್ರು. ಸ್ನೇಹಿತರೆ, ನಾನು ಹಿಂದ್ಗಡೆ ನೋಡ್ತಿರ್ಬೋದು ನೀವು ಸ್ಪಾಟ್ ಯಾವ ಥರ ಇದೆ ಅಂತೇಳಿ. ಕ್ರೇಜಿ ಆಗಿದೆ. ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ಪೀಸ್ ಆಗಿದೆ. ನೋಡ್ಬೋದು ಸುತ್ತ ಈ ಥರ ಇದೆ ನೋಡಿ.
ಇಲ್ಲಿ ನೋಡಿ ಸ್ನೇಹಿತರೆ, ಬೆಂಗಳೂರು ಮತ್ತು ತುಮಕೂರು ಹೈವೇ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ಒಂದು ಟ್ರ್ಯಾಕು ಕೂಡ ಇದೆ ನೋಡಿ, ಬೆಂಗಳೂರು ಟು ಹುಬ್ಬಳ್ಳಿ ಟ್ರ್ಯಾಕ್ ಇದೆ ರೈಲ್ವೆದ್ದು. ಸೊ ನಿಮ್ಗೆ ಹೋಗ್ಬೇಕಾದ್ರೆ ಈ ಬೆಟ್ಟ ಕಾಣುತ್ತೆ ಲೆಫ್ಟ್ ಸೈಡಲ್ಲಿ. ಸ್ನೇಹಿತರೆ ನೋಡ್ಬೋದು, ಇಲ್ಲಿ RCB ಅಂತ ಬರೆದಿದ್ದಾರೆ. RCB ಒಂದು ಜೈ. ಸ್ನೇಹಿತರೆ ಅಲ್ಲಿಂದ ಇವಾಗ ಟ್ರೆಕ್ ಮಾಡ್ಕೊಂಬಂದು ಮೇಲ್ಗಡೆ ಟಾಪ್ ರೀಚ್ ಆಗಿದ್ದೀನಿ. ನೀವು ನೋಡ್ಬೋದು ನೋಡಿ ಸ್ನೇಹಿತರೆ, ಟಾಪ್ ರೀಚ್ ಆಗಿದ್ದೀನಿ. ಇವಾಗ ಮೇಲ್ಗಡೆ ಕ್ರೇಜಿ ವ್ಯೂ ಇದೆ. ಬನ್ನಿ ಮತ್ತು ನಿಮಗೆ ನೆಕ್ಸ್ಟ್ ಏನಿದೆ ಅಂತ ತೋರಿಸ್ತೀನಿ. ಸ್ನೇಹಿತರೆ ನೋಡ್ಬೋದು ನೀವು, ಇಲ್ಲೊಂದು ಗ್ಯಾಪ್ ಇದೆ. ಸೊ ಅದು ನೋಡಿಕೊಂಡು ಕ್ರಾಸ್ ಮಾಡಿ. ಸ್ನೇಹಿತರೆ ನೋಡ್ಬೋದು, ಟಾಪ್ ರೀಚ್ ಆಗಿದ್ದೀನಿ. ತುಂಬ ಖುಷಿ ಆಗ್ತಿದೆ ಟ್ರೆಕ್ ಮಾಡಿ. ಸೊ ನಿಮ್ಗೆ ಹೇಗೆ ಅನಿಸ್ತಾ ಅಂತ ಒಂದು ಲೊಕೇಶನ್ ಹೇಳಿ ಕಮೆಂಟಲ್ಲಿ. ಏನಾದರೂ ನೆಕ್ಸ್ಟ್ ಕ್ರೇಜಿ ಲೊಕೇಶನ್ ತೊಗೊಂಬರ್ತೀನಿ, ವೇಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಬರುತ್ತೆ. ಈ ಥರ ಇದೆ ನೋಡಿ ವ್ಯೂ, ಯಾವ ಥರ ಇದೆ, ಸೂಪರ್ ಆಗಿದೆ ಮೇಲ್ಗಡೆ. ಸ್ನೇಹಿತರೆ ಒಳಗಡೆ ಇಲ್ಲಿ ಗುಹೆ ಥರ ಇದೆ. ಇಲ್ಲಿ ತುಂಬ ತಂಪಾಗಿ ಗಾಳಿ ಬರ್ತಾ ಇದೆ. ಇಲ್ಲಿ ಇವಾಗ ರೆಸ್ಟ್ ಮಾಡ್ತಾ ಇದ್ದೀನಿ. ಟ್ರೆಕ್ ಕಂಪ್ಲೀಟ್ ಆಯಿತು, ಮೇಲೆ ಟಾಪ್ ರೀಚ್ ಆದ್ನಿ ಇವಾಗ. ಸೊ ಇಲ್ಲಿ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ವ್ಯೂನ ಎಂಜಾಯ್ ಮಾಡಿಬಿಟ್ಟು ರಿಲ್ಯಾಕ್ಸ್ ಮಾಡಿಬಿಟ್ಟು ಸೊ ಇಲ್ಲಿಂದ ಹೊರಡ್ತೀನಿ. ನೋಡ್ಬೋದು, ಇಲ್ಲಿಂದ ಈ ಥರ ವ್ಯೂ ಕಾಣುತ್ತೆ ಮೇಲ್ಗಡೆಯಿಂದ. ತುಂಬ ಚೆನ್ನಾಗಿದೆ. ಸೊ ಯಾರೇ ಬಂದ್ರೂ ಪ್ಲಾಸ್ಟಿಕ್ಕು ಬಾಟಲ್ಸು ಇಲ್ಲೇ ಥ್ರೋ ಮಾಡಬೇಡಿ. ಸೊ ಅದನ್ನು ರಿಟರ್ನ್ ತೊಗೊಂಡೋಗ್ಬಿಟ್ಟು ಡಸ್ಟ್ಬಿನ್ಲಿ ಹಾಕಿ. ಪ್ಲಾಸ್ಟಿಕ್ಕು ವಾಟರ್ ಬಾಟಲ್ನ ಬಿಸಾಕಬೇಡಿ. ನೆಕ್ಸ್ಟ್ ನಮಗೆ ಬಂದರೆ ಚೆನ್ನಾಗಿರುತ್ತೆ ಲೊಕೇಶನ್ ನೋಡೋಕ್ಕೆ. ಸೊ ಇಲ್ಲಾಂದರೆ ಎಲ್ಲ ಕಸ ಇಲ್ಲ ಹಾಕಿದರೆ ನೆಕ್ಸ್ಟ್ ಈ ಲೊಕೇಶನ್ ಕ್ಲೋಸ್ ಆಗಿಬಿಡುತ್ತೆ. ಈ ಥರ ಅಡ್ವೆಂಚರ್ ಸಿಗೋಲ್ಲ, ನೆಕ್ಸ್ಟ್ ಈ ಲೊಕೇಶನ್ ಬರೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಕ್ಲೋಸ್ ಮಾಡಿಬಿಡ್ತಾರೆ ಅವಾಗ ಈ ಥರ ಆದರೆ. ಸೊ ಯಾರೇ ಬಂದ್ರೂ ತೊಗೊಂಡೋಗಿ ಡಸ್ಟ್ಬಿನ್ಲಿ ಹಾಕಿ. ಸ್ನೇಹಿತರೆ ಇವಾಗ ರಿಟರ್ನ್ ಹೋಗ್ತಾಯಿದ್ದೀನಿ. ಟ್ರೆಕ್ ಡೌನ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಡೌನ್ ಹೋಗ್ಬಿಟ್ಟು ಬೈಕ್ನ ತೊಗೊಂಡು ಟಿಫಿನ್ ಮಾಡಿಬಿಟ್ಟು ಹೊರಡೋ ಪ್ಲಾನ್ ಇವಾಗ. ಸ್ನೇಹಿತರೆ ಲೊಕೇಶನ್ ಯಾವ ಥರ ಅನಿಸ್ತು ನಿಮಗೆ? ತುಂಬ ಚೆನ್ನಾಗಿದೆಯಲ್ಲ, ಅಡ್ವೆಂಚರ್ ಸ್ಪಾಟ್ ಇದೆ, ಟ್ರೆಕ್ಕಿಂಗು ಇದೆ. ಸೊ ಬೆಂಗಳೂರು ತುಂಬ ನೀರಿದೆ. ಯಾರು ಅಡ್ವೆಂಚರ್ ಮಾಡೋರಿದ್ದರೆ ಆರಾಮಾಗಿ ಟ್ರೆಕ್ ಮಾಡ್ಬೋದು. 1 ಅವರ್ ಟ್ರೆಕ್ ಮಾಡ್ಬೋದು ಆರಾಮಾಗಿ ಈಜಿ. ನೀವು ಈ ಥರ ಲೊಕೇಶನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ. ಮತ್ತು ಚಾನಲ್ಗೆ ಯಾರೇ ಹೊಸಬರಾದರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ನೆಕ್ಸ್ಟ್ ವೀಡಿಯೋ ಬಂದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಇದೇ ಥರ ಹೊಸ ಲೊಕೇಶನ್ ನೆಕ್ಸ್ಟ್ ವೀಡಿಯೋಗಳು ಸಿಗ್ತೀನಿ ಅಂತ ಹೇಳ್ತಾ ಗುಡ್ ಬೈ ಸ್ನೇಹಿತರೆ.